ಮೇಲೆ ಮತ್ತೆ ಸ್ವಾಗತ. 3 ವರ್ಷ ಕಳೆದರೂ ಮೇಲ್ಸೇತುವೆ ಕಾಮಗಾರಿ ಇನ್ನೂ ನಡೀತಾ ಇದೆ. ಇವತ್ತು ಮುಗಿದೋಗುತ್ತೆ, ನಾಳೆ ಮುಗಿದೋಗುತ್ತೆ ಅಂತ ಹೇಳಿದ್ರು ಕೂಡ ಕಾಮಗಾರಿ ಮಾತ್ರ ಮುಗಿತಾ ಇಲ್ಲ. ಹೊಸಪೇಟೆ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಗಡುವು ಮೀರಿ ಹೋಗಿದೆ. ಆದರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯಾಗಿ ಸ್ಪಷ್ಟನೆ ಕೊಡ್ತಾ ಇಲ್ಲ. ಟ್ರಾಫಿಕ್ನ ಕಿರಿಕಿರಿ ಎದುರಾಗ್ತಾ ಇದೆ. ಸಾರ್ವಜನಿಕರಿಗೆ ತಾಳ್ಮೆಯ ಪರೀಕ್ಷೆಯಾಗಿ ಹೋಗಿದೆ ಇದು. ತುರ್ತು ಸೇವೆಗಳಿಗೂ ಕೂಡ ತಡೆ ಒಡ್ತಾ ಇದೆ ಈ ಒಂದು ಕೆಲಸ. ಆಂಬ್ಯುಲೆನ್ಸ್ಗೂ ವಿಳಂಬವಾಗ್ತಾ ಇದೆ. ಹಂಪಿ ಪ್ರವಾಸಿಗರಿಗೆ ಪ್ರತಿನಿತ್ಯ ಕಿರಿಕಿರಿ ಉಂಟಾಗ್ತಾ ಇದೆ. ಸಮಯ ಕೂಡ ಹಾಳಾಗಿ ಹೋಗ್ತಾ ಇದೆ. ಇನ್ನು ಈ ಟ್ರಾಫಿಕ್ ಜಾಮ್ನಿಂದಾಗಿ ಶಾಲಾ ಮಕ್ಕಳಿಗೂ ಕೂಡ ತೊಂದರೆ ಉಂಟಾಗ್ತಾ ಇದೆ. ಹೀಗಿದ್ರೂ ಕೂಡ ಅಧಿಕಾರಿಗಳ ಗಮನಕ್ಕೆ ಎಷ್ಟೇ ತಂದರೂ ಮೇಲ್ಸೇತುವೆ ಕಾಮಗಾರಿ ಮಾತ್ರ ಮುಗಿತಾ ಇಲ್ಲ. 3 ವರ್ಷಗಳಾಯಿತು. 3 ವರ್ಷಗಳಿಂದ ನಡೀತಾ ಇರುವಂತಹ ಈ ಒಂದು ಕಾಮಗಾರಿ ಈವರೆಗೂ ಮುಗಿತಾ ಇಲ್ಲ ಅಂತ ಸಾರ್ವಜನಿಕರು ತೀವ್ರ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ರೈಲ್ವೆ ಮಿನಿಸ್ಟರ್ ಸೋಮಣ್ಣ ಸಾಹೇಬರು ಬಂದವಾಗೆ ನಾವು ಕೇಳ್ಕೊಂಡ್ವಿ, ಬೈ ಏಪ್ರಿಲ್ಗೆಲ್ಲ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲ ನಮ್ಮ ಮೇನ್ ಏನಿತ್ತಂದರೆ ಮನೆಗಳಿದ್ದವು, ಅದಕ್ಕೂ ಅವರಿಗೆಲ್ಲ ಕಾಂಪನ್ಸೇಷನ್ ಕೊಟ್ಟಿದ್ದೀನಿ, ಲ್ಯಾಂಡ್ ಕಾಂಪನ್ಸೇಷನ್ ಕೊಟ್ಟಿದ್ದೀನಿ. ಅದು ಕೊಟ್ಟಿದ ಮೇಲೇ ಅವರೆಲ್ಲ ಕಂಪ್ಲೀಟ್ ಡಿಮಾಲಿಷ್ ಮಾಡಲಿಕ್ಕೆ ಒಂದು ಪರ್ಮಿಷನ್ ಕೊಟ್ಟರು. ಹಾಗಾಗಿ ಇವಾಗೆಲ್ಲ ಡ್ರೈನೇಜ್ ಕೆಲಸ ಎಲ್ಲ ನಡೀತಾ ಇದೆ. ಕಾಲಮ್ಸ್ ರೈಸ್ ಆಗ್ತಾ ಇದೆ. ಕಾಲಮ್ಸ್ ಒಂದು ಸಾರಿ ಕಂಪ್ಲೀಟ್ ಆದಮೇಲೆ ಐ ಥಿಂಕ್ ಸೊ ವಿದಿನ್ ಬೈ ಏಪ್ರಿಲೆಲ್ಲ ಕಂಪ್ಲೀಟ್ ಆಗುತ್ತೆ ಅನ್ನೋದು ನನಗೆ ವಿಶ್ವಾಸ ಇದೆ. ರೈಲ್ವೆ ಮಿನಿಸ್ಟರ್ ಸೋಮಣ್ಣ ಸಾಹೇಬರು ಬಂದವಾಗೆ ನಾವು ಕೇಳ್ಕೊಂಡ್ವಿ, ಬೈ ಏಪ್ರಿಲ್ಗೆಲ್ಲ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲ ನಮ್ಮ ಮೇನ್ ಏನಿತ್ತಂದರೆ ಮನೆಗಳಿದ್ದವು, ಅದಕ್ಕೂ ಅವರಿಗೆಲ್ಲ ಕಾಂಪನ್ಸೇಷನ್ ಕೊಟ್ಟಿದ್ದೀನಿ, ಲ್ಯಾಂಡ್ ಕಾಂಪನ್ಸೇಷನ್ ಕೊಟ್ಟಿದ್ದೀನಿ. ಅದು ಕೊಟ್ಟಿದ ಮೇಲೇ ಅವರೆಲ್ಲ ಕಂಪ್ಲೀಟ್ ಡಿಮಾಲಿಷ್ ಮಾಡಲಿಕ್ಕೆ ಒಂದು ಪರ್ಮಿಷನ್ ಕೊಟ್ಟರು. ಹಾಗಾಗಿ ಇವಾಗೆಲ್ಲ ಡ್ರೈನೇಜ್ ಕೆಲಸ ಎಲ್ಲ ನಡೀತಾ ಇದೆ. ಕಾಲಮ್ಸ್ ರೈಸ್ ಆಗ್ತಾ ಇದೆ. ಕಾಲಮ್ಸ್ ಒಂದು ಸಾರಿ ಕಂಪ್ಲೀಟ್ ಆದಮೇಲೆ ಐ ಥಿಂಕ್ ಸೊ ವಿದಿನ್ ಬೈ ಏಪ್ರಿಲೆಲ್ಲ ಕಂಪ್ಲೀಟ್ ಆಗುತ್ತೆ ಅನ್ನೋದು ನನಗೆ ವಿಶ್ವಾಸ ಇದೆ. ರೈಲ್ವೆ ಮಿನಿಸ್ಟರ್ ಸೋಮಣ್ಣ ಸಾಹೇಬರು ಬಂದವಾಗೆ ನಾವು ಕೇಳ್ಕೊಂಡ್ವಿ, ಬೈ ಏಪ್ರಿಲ್ಗೆಲ್ಲ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲ ನಮ್ಮ ಮೇನ್ ಏನಿತ್ತಂದರೆ